ಕರ್ನಾಟಕ ಸರ್ವಜನಾಂಗ ಸಂರಕ್ಷಣಾ ವೇದಿಕೆಯ ರಾಜ್ಯಾಧ್ಯಕ್ಷರಾದ ಬಾಬಾರವರ ನೇತೃತ್ವದಲ್ಲಿ ನಿನ್ನೆ ಕಾರ್ಯಕರ್ತರ ಹಾಗೂ ಮುಖಂಡರ ಸಭೆ ಆಯೋಜಿಸಲಾಗಿತ್ತು. ನಮಸ್ಕಾರ ವೀಕ್ಷಕರೇ, ನೀವು ನೋಡ್ತಾ ಇದ್ದೀರಾ ನಿಮ್ಮ ನೆಚ್ಚಿನ ಟಾರ್ಗೆಟ್ ಟ್ರೂತ್. ನಾನು ನಿಮ್ಮ ಎಂಜೆ. ಸಭೆಯಲ್ಲಿ ರಾಜ್ಯ ಸಂಚಾಲಕರಾದ ಮೊಹಮ್ಮದ್ ಗೌಸ್ಪೀರ್ ಮಾತನಾಡಿ, ಕಲ್ಪತರು ನಾಡು, ಶೈಕ್ಷಣಿಕ ನಗರ ಎಂದು ಪ್ರಚಲಿತವಾದ ನಮ್ಮ ತುಮಕೂರು ಇತ್ತೀಚೆಗೆ ಯುವಕರು ಮಾದಕ ವಸ್ತುಗಳಿಗೆ ಬಲಿಯಾಗುತ್ತಿದ್ದಾರೆ. ಇದನ್ನ ತಡೆಗಟ್ಟಲು ಪೊಲೀಸ್ ಅಧಿಕಾರಿಗಳ ಜೊತೆ ಕೈಜೋಡಿಸಿ ಜಾಗೃತಿ ಅಭಿಯಾನ ನಡೆಸುವ ಬಗ್ಗೆ ಚರ್ಚಿಸಿದರು. ರಾಜ್ಯ ಉಸ್ತುವಾರಿ ಸೈಯದ್ ಅಸ್ಗರ್ ಮಾತನಾಡಿ, ಬಡವರಿಗೆ ಆರೋಗ್ಯ ವ್ಯವಸ್ಥೆ ಕಲ್ಪಿಸಲು ಆರೋಗ್ಯ ಶಿಬಿರ ಹಾಗೂ ಉಚಿತ ಔಷಧಿಯನ್ನ ಹಂಚಲು ಕಾರ್ಯಕ್ರಮ ಮಾಡುವುದಾಗಿ ಚರ್ಚಿಸಿದರು. ಇದೇ ವೇಳೆಯಲ್ಲಿ ಹಲವಾರು ಹೊಸ ವ್ಯಕ್ತಿಗಳು ಸಂಘಟನೆಗೆ ಸೇರ್ಪಡೆಯಾದ ಯುವಕರಿಗೆ ಬಾಬಾರವರು ಹಾಗೂ ರಾಜ್ಯ ಕಾರ್ಯಾಧ್ಯಕ್ಷರಾದ ಸುಬ್ರಹ್ಮಣ್ಯ ಸಂಘಟನೆಯ ಜವಾಬ್ದಾರಿಯ ಅರಿವು ಮೂಡಿಸಿ ಕರಪತ್ರವನ್ನ ಹಂಚಿದ್ರು. ಇನ್ನು ಈ ಸಭೆಯಲ್ಲಿ ದೇವರಾಜು, ಆದಿಲ್, ಉಮರ್, ಶಹಬುದ್ದೀನ್, ನವಾಬ್ ಸಾಬ್, ಶಹವೇಜ್ ಮುಂತಾದವರು ಉಪಸ್ಥಿತರಿದ್ದರು. ವರದಿ ದಾದಾಪೀರ್, ತುಮಕೂರು. ಇದು ಟಾರ್ಗೆಟ್ ಟ್ರೂತ್, ಸದಾ ನಿಮ್ಮೊಂದಿಗೆ. ನಮಸ್ಕಾರ. ಎಲ್ಲರಿಗೂ ನಮಸ್ಕಾರ. ಕರ್ನಾಟಕ ಸರ್ವಜನಾಂಗ ಸಂರಕ್ಷಣೆ ವೇದಿಕೆ ಭಾನುವಾರ 8ನೇ ತಾರೀಕು ಇವತ್ತು ಏನು ನಾವು ಕಾರ್ಯಕ್ರಮ ಇಟ್ಕೊಂಡಿದ್ವಿ ಅಂದರೆ 4-5 ಜನಕ್ಕೆ ಪೋಸ್ಟಿಂಗ್ ಕೊಟ್ಟಿದ್ದೀವಿ. ಹಲವಾರು ಕಾರ್ಯಕರ್ತರು ಮತ್ತು ಪದಾಧಿಕಾರಿಗಳು ಎಲ್ಲರೂ ಆಗಮಿಸಿದ್ರು. ಮದ್ಗಿರಿ ತಾಲೂಕು ಅಧ್ಯಕ್ಷರು ಮಾಡಿದ್ದೀವಿ. ಸಂಘಟನೆ ಚೆನ್ನಾಗಿ ಕಟ್ಟಲಿ ಅಂತೇಳಿ ಈ ಸಂದರ್ಭದಲ್ಲಿ ದೇವರ ಹತ್ರ ಬೇಡ್ಕೊಂಡ್ತಾರೆ. ಎಲ್ಲರಿಗೂ ಈ ದಿನ ಕರ್ನಾಟಕ ಸರ್ವಜನಾಂಗ ಸಂರಕ್ಷಣಾ ವೇದಿಕೆಯ ಸಭೆ ಆಯೋಜಿಸಲಾಗಿತ್ತು. ಈ ಸಭೆಯಲ್ಲಿ ಹಲವಾರು ಬೇರೆ ಬೇರೆ ಪ್ರಾಂತ್ಯದ ಬೇರೆ ಬೇರೆ ಕ್ಷೇತ್ರದ ಕೆಲವರು ಬಂದು ಕರ್ನಾಟಕ ಸರ್ವಜನಾಂಗ ಸಂರಕ್ಷಣಾ ವೇದಿಕೆ ಇವತ್ತು ಸೇರ್ಪಡೆ ಆಗಿದ್ದಾರೆ. ಸೇರ್ಪಡೆ ಆಗಿರೋದ್ರಲ್ಲಿ ಮಧುಗಿರಿ ತಾಲೂಕು ಒಂದು ವಿಸ್ತಾರ ಮಾಡಿದ್ದೀವಿ. ಅದ್ರ ಜೊತೆಲಿ ಗುಬ್ಬಿ ತಾಲೂಕು ಕೂಡ ಕೊಟ್ಟಿದ್ದೀವಿ. ಮತ್ತೆ ಕಾರ್ಮಿಕರ ಘಟಕ ಕೂಡ ವಿಸ್ತಾರ ಆಗಿದೆ. ಈ ದಿನ ಏನು ಹುದ್ದೆಗಳು ಪಡೆದಿದ್ದಾರೆ, ನಾವು ಕರ್ನಾಟಕ ಸರ್ವಜನಾಂಗ ಸಂರಕ್ಷಣಾ ವೇದಿಕೆಯಲ್ಲಿ ಹುದ್ದೆಗಳು ಅವ್ರಿಗೆ ಏನು ಕೊಟ್ಟಿದ್ದೀವಿ ಅದಕ್ಕೆ ಒಂದು ಸರ್ಟಿಫಿಕೇಟ್ ಮಾತ್ರ, ಅದಕ್ಕೆ ಜವಾಬ್ದಾರಿ ಅಂತ ಹೇಳ್ಬಿಟ್ಟು ಅವ್ರ ಜವಾಬ್ದಾರಿಯನ್ನ ಅರಿವು ಮೂಡಿಸ್ಬಿಟ್ಟು ಅವ್ರನ್ನ ಹುದ್ದೆಗೆ ಸೇರಿಸ್ಕೊಂಡಿದ್ದೀವಿ. ಅವರು ಆ ಹುದ್ದೆಗೆ ಬದ್ಧವಾಗಿದ್ದು ರಕ್ಷಣಾ ವೇದಿಕೆಯ ಏನು ಮಾನದಂಡಗಳನ್ನ ಮುಂದಿಟ್ಕೊಂಡು ಅವರು ಕಾರ್ಯವನ್ನು ನಿರ್ವಹಿಸಲಿ ಅಂತ ಹೇಳ್ಬಿಟ್ಟು ಹೇಳಿ ದೇವರಲ್ಲಿ ಬೇಡ್ಕೊಂಡು ನನ್ನ ಮಾತನ್ನ ಮುಗಿಸ್ತೇನೆ. ಜೈ ಹಿಂದ್. ಕರ್ನಾಟಕ ಸರ್ವಜನಾಂಗ ಸಂರಕ್ಷಣಾ ವೇದಿಕೆ ಈ ದಿನ ನನ್ನನ್ನು ಮಧುಗಿರಿ ತಾಲೂಕಿನ ಅಧ್ಯಕ್ಷರಾಗಿ ನೇಮಿಸಿದರೆ ನಮ್ಮ ರಾಜ್ಯಾಧ್ಯಕ್ಷರು ಬಾಬಣ್ಣ ಮತ್ತು ಸುಬ್ರಹ್ಮಣ್ಯ ಸರ್ ಅವರು ಎಲ್ಲ ಸೇರಿ ನಮಗೆ ನೇಮಕ ಮಾಡಿದ್ದಾರೆ ಮಧುಗಿರಿ ತಾಲೂಕಿಗೆ. ಎಲ್ಲರಿಗೂ ನನ್ನ ಧನ್ಯವಾದಗಳನ್ನು ಅರ್ಪಿಸುತ್ತೇನೆ.